ಫ್ರೀಡಂ ಪಾರ್ಕ್ ನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಆಗ್ರಹಿಸಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜಮೀರ್ ಭಾವಚಿತ್ರವನ್ನ ಹಿಡಿದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೈತಪ್ಪುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಮೊದಲ ಹಂತದಲ್ಲಿ 13 ಸಚಿವರಿಗೆ ಖಾತೆಯನ್ನ ಆಲ್ರೆಡಿ ಹಂಚಿಕೆ ಮಾಡಾಗಿದೆ. ಆದ್ರೆ ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿ ಆಯ್ಕೆ ಆಗಿಲ್ಲ. ಈಗ ನೆಕ್ಸ್ಟ್ ಎರಡನೇ ಹಂತದಲ್ಲಾದ್ರೂ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಏನು ಆಡಿಯೋ ವೈರಲ್ ಆಗಿತ್ತು, ಈ ಆಡಿಯೋ ನನ್ನದಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಸ್ಪಷ್ಟನೆಯನ್ನ ನೀಡಿದ್ರು. ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದು AI ಆಡಿಯೋನ ಸೃಷ್ಟಿ ಮಾಡಲಾಗಿದೆ, ನಾನು ಆ ರೀತಿ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿಲ್ಲ ಅಂತ ಜಮೀರ್ ಅಹಮದ್ ಸ್ಪಷ್ಟನೆಯನ್ನ ನೀಡಿದ್ರು. ಸಿರಾಜ್ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಜಮೀರ್ ಅಹಮದ್ ಖಾನ್ ಜೊತೆ ಮಾತನಾಡಿರುವಂತಹ ಸಿರಾಜ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ನಾವು ಮಾತನಾಡಿರಬಹುದು, ಆದ್ರೆ ಈ ರೀತಿಯಾಗಿ ಪಕ್ಷ ವಿರೋಧಿ ಕೆಲಸವಾಗಿ ಪಕ್ಷ ವಿರೋಧಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಮಾತುಗಳನ್ನ ಆಡಿಲ್ಲ ಅಂತ ಸಿರಾಜ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇವರ ಆಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು, ಹೀಗಾಗಿ ಇಂತಹ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಈ ಒಂದು ಆಡಿಯೋವನ್ನ ವೈರಲ್ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿಸಲಿಕ್ಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು. ಅಹಮದ್ ಖಾನ್ ಸಾಹೇಬರಿಗೆ ಅವ್ರಿಗೆ ಮಿನಿಸ್ಟ್ರಿ ಕೊಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮದು ರಿಕ್ವೆಸ್ಟು ಡಿಮ್ಯಾಂಡು. ಅನ್ಯಾಯ ಮಾಡ್ತಾವ್ರೆ, ಅದರಿಂದ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ನಮಗೆ ಏನಂದರೆ ಅವ್ರಿಗೆ DCM ಸ್ಥಾನ ಕೊಡಬೇಕು ಅಂತ ಆಸೆ ಸರ್, ಎಲ್ಲ ಜನರಿಗೂ ಅಷ್ಟೇ. ಅದಕ್ಕೋಸ್ಕರ ಪ್ರತಿಭಟನೆ. ಜಮೀರ್ ಅಹಮದ್ ಖಾನ್ ಅವರು ಬರೀ ಮಂತ್ರಿ ಅಲ್ಲ, ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆ ಅಲ್ಲ. ಬರುವಂತಹ ದಿನಮಾನದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಲಿಕ್ಕೆ ಘಂಟಾಘೋಷವಾಗಿ ನಾನು ಹೇಳಿದ್ದೇನೆ. 1,40,00,000 ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಮತ್ತು 2 ಕೋಟಿ ದಲಿತರು ಈ ರಾಜ್ಯದಲ್ಲಿ ಇದ್ದಾರೆ. ನಾಚಿಕೆ ಆಗಬೇಕು ನಮಗೆಲ್ಲರಿಗೂ ಕೂಡ. ದಲಿತರನ್ನ ಮತ್ತು ಮುಸಲ್ಮಾನರನ್ನ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ಸಚಿವ ಸಂಪುಟ ಪುನರಚನೆ ಆಗುವಂತಹ ಸಂದರ್ಭದಲ್ಲಿ ಈ ಬಾರಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ 4 DCM ಹುದ್ದೆಗಳ ಸೃಷ್ಟಿಯನ್ನ ಮಾಡಲಾಗುತ್ತೆ. ಆ 4 DCM ಹುದ್ದೆಗಳಲ್ಲಿ ಸಮುದಾಯವಾರು ಹಂಚಿಕೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಮುಸ್ಲಿಮರ ಅತಿ ಹೆಚ್ಚಾಗಿ ಮುಸ್ಲಿಮರ ಬೆಂಬಲ ಇರುವಂತಹ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಕ್ಷ ನಿಷ್ಠೆಯಿಂದಾಗಿ ಕೆಲಸ ಮಾಡಿದ್ದಾರೆ. ಸ್ಟಾರ್ ಕ್ಯಾಂಪೈನರ್ ಆಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ. ನಿಷ್ಠೆಯಿಂದ ಪಕ್ಷಕ್ಕೆ ನಿಷ್ಠಾವಂತ ಸೇನಾನಿಯಾಗಿದ್ದಾರೆ. ಹೀಗಾಗಿ DCM ಹುದ್ದೆ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಲಾಗುತ್ತೆ ಎನ್ನುವಂತಹ ಮಾಹಿತಿ ಇತ್ತು. ಇಂತಹ ಸಂದರ್ಭದಲ್ಲಿ ಬೇಕು ಅಂತ ದ್ವೇಷ ರಾಜಕಾರಣವನ್ನ ಮಾಡುವಂತಹ ಉದ್ದೇಶದಿಂದಾಗಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಆರೋಪವನ್ನ ಕೂಡ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನ ಕೈತಪ್ಪುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನ ಕೈ ತಪ್ಪಾರ್ದು. ಮುಂದೆ ಎರಡನೇ ಹಂತದ ಸಚಿವ ಸ್ಥಾನರ ಹೆಸರನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಆದ್ರೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಿದ್ದಾರೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಎರಡನೇ ಹಂತದಲ್ಲೂ ಕೂಡ ಸಚಿವ ಸ್ಥಾನ ಕೈತಪ್ಪುವಂತಹ ಭೀತಿ ಬೆಂಬಲಿಗರಿಗೆ ಇದ್ಯಾ, ಹೇಗೆ? ಖಂಡಿತ ಚೈತ್ರ, ಆ ಹಿನ್ನೆಲೆಯಲ್ಲೇ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಸೇರ್ಕೊಂಡಿದ್ರು. ಮುಸ್ಲಿಂ ಸಮುದಾಯದ ನಾಯಕರು, ಕೆಲವೊಂದು ಸಂಘಟನೆಗಳ ಕಾರ್ಯಕರ್ತರು, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೆಲವೊಂದಿಷ್ಟು ಮತದಾರರು ಮತ್ತೆ ದಲಿತ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಮುಖಂಡರು ಇವತ್ತು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಸದ್ಯಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಎರಡನೇ ಹಂತದಲ್ಲಾದ್ರೂ ಕೊಡಬೇಕು ಅನ್ನುವಂತ ಬಿಗಿ ಪಟ್ಟನ್ನ ಇವತ್ತು ಬೆಂಬಲಿಗರು ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜಕೀಯ ಪಡಸಾಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಕೆಶಿ ಸಂಪುಟದಲ್ಲಿ ಜಾಗ ಇಲ್ಲ ಅನ್ನುವಂತ ಒಂದು ಗುಮಾನಿ ಹಬ್ಬಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಪ್ರತಿರೋಧವನ್ನ ಮತ್ತು ಅವರ ಪರವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ದಾಖಲಿಸೋದಕ್ಕೆ ಇವತ್ತು ಪ್ರತಿಭಟನಾಕಾರರು ಮುಂದಾಗಿರುವಂತದ್ದು. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಇತ್ತೀಚೆಗೆ ಅವ್ರು ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಒಂದು ಆಡಿಯೋ ಏನಿದೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ. ಹೀಗಾಗಿ ಅವರಿಗೆ ಕೊಡಬಾರದು ಅನ್ನುವಂತ ಒಂದು ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಹುಟ್ಕೊಂಡಿರುವಂತದ್ದು. ಪಕ್ಷ ವಿರೋಧಿ ಅಂದ್ರೆ ಈ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅವರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸೋದ್ರಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು. ಹಿನ್ನೆಲೆ ಅವ್ರಿಗೆ ಈ ಬಾರಿ ಸಚಿವ ಸ್ಥಾನವೂ ಕೂಡ ಕೈತಪ್ಪುವಂತ ಭೀತಿ ಇರುವಂತದ್ದು. ಈಗ ಪರವಾಗಿ ಅವ್ರಿಗೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬಿಗಿ ಪಟ್ಟನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ರವಾನಿಸೋದಕ್ಕೆ ಇವತ್ತು ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಒಂದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇತ್ತು. ಬೆಂಬಲಿಗರು ನೇರವಾಗಿ ರಸ್ತೆಯನ್ನ ತಡೆಯೋದಕ್ಕೂ ಕೂಡ ಮುಂದಾಗಿರು. ಈ ಸಂದರ್ಭದಲ್ಲಿ ಪೊಲೀಸರು ರಸ್ತೆ ತಡೆಯೋದಕ್ಕೆ ಆಸ್ಪದವನ್ನ ಕೊಟ್ಟಿಲ್ಲ. ಕೆಲವು ಸುಮಾರು ಒಂದು 50-60 ಜನರನ್ನ ಬಿಎಂಟಿಸಿ ಬಸ್ ನಲ್ಲಿ ತುಂಬಿಕೊಂಡು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಸದ್ಯಕ್ಕೆ ಒಂದು ಶಾಂತಿಯುತವಾಗಿರುವಂತಹ ಪ್ರತಿಭಟನೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತದ್ದು. ಚೈತ್ರ, ಆಶಿಕ್, ಇನ್ನು ಈ ಹಿಂದೆ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿ ಲಕ್ಷಾಂತರ ಮನೆಗಳನ್ನ ಈಗ ಸಿದ್ದರಾಮಯ್ಯರ ಕನಸನ್ನ ನನಸು ಮಾಡುವಂತಹ ಕೆಲಸಕ್ಕೆ ಬೆನ್ನೆಲುಬಾಗಿ ಜಮೀರ್ ಅವರು ನಿಂತಿದ್ರು. ಈ ರೀತಿ ಅವರ ಕೆಲಸ ಕಾರ್ಯಗಳಿಂದಾಗಿ ಯಾವುದೇ ರೀತಿ ಅಸಮಾಧಾನ ಹೈಕಮಾಂಡ್ ಅಲ್ಲಿ ಇಲ್ಲ. ಬಟ್ ದ್ವೇಷ ರಾಜಕಾರಣವನ್ನ ಮಾಡ್ಲಿಕ್ಕೆ ಬೇಕು ಅಂತಾನೆ ಆಡಿಯೋನ ವೈರಲ್ ಮಾಡಿ ಷಡ್ಯಂತ್ರವನ್ನ ಮಾಡ್ಲಾಗ್ತಿದ್ಯಾ ಜಮೀರ್ ಅವ್ರಿಗೆ ಸಚಿವ ಸ್ಥಾನವನ್ನ ಬಿಡ್ಬೇಕು ಅಂತ ಹೇಳಿ? ಚೈತ್ರ, ಸದ್ಯಕ್ಕೆ ವೈರಲ್ ಆಗಿರುವಂತ ಆಡಿಯೋದಲ್ಲಿ ಜಮೀರ್ ಅವರಿಗೆ ಹೋಲುವಂತ ಧ್ವನಿ ಇರುವಂತ ಕಾರಣಕ್ಕಾಗಿ ಅವರೇ ಮಾತನಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಈ ಒಂದು ಆಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಮೂಲಕ ಜನರೇಟ್ ಮಾಡಿರುವಂತದ್ದು. ಇದು ಅವರನ್ನ ಹಣಿಯೋದಕ್ಕೆ, ಅವರ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ರೂಪಿಸಲಾಗಿರುವಂತ ಒಂದು ತಂತ್ರ ಅನ್ನುವಂತ ಆರೋಪವನ್ನು ಇದೀಗ ಅವರು ಕೂಡ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಈಗ ಅವರ ಬೆಂಬಲಿಗರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಇವರು ಈ ಒಂದು ಸಚಿವ ಸಂಪುಟದಲ್ಲಿ ಮಂತ್ರಿ ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಉನ್ನತ ರೀತಿಯಾಗಿರುವಂತ ಬೆಳವಣಿಗೆಗಳು ಸಿಗ್ತವೆ. ಹೀಗಾಗಿ ಅದನ್ನ ತಡೆಯೋದಕ್ಕೆ ನಮ್ಮ ಮಧ್ಯೆ ಇರುವಂತ ಕೆಲವೊಂದಿಷ್ಟು ನಾಯಕರು ಮಾಡಿದ ಒಂದು ಆರೋಪವನ್ನು ಅವರ ಬೆಂಬಲಿಗರು ಇವತ್ತು ಪ್ರತಿಭಟನಾ ಸಮಯದಲ್ಲಿ ಮಾಡ್ತಾ ಇರುವಂತದ್ದು. ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ತಮ್ಮ ಸಮುದಾಯದ ನಾಯಕರ ಮೇಲೆ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಇನ್ನೂ ಕೂಡ ಎರಡನೇ ಪಟ್ಟಿಯ ಶುರು ಆಗಿಲ್ಲ. ಸೊ ಹಾಗಾಗಿ ಅದಕ್ಕೂ ಮೊದಲೇ ಒಂದು ಪ್ರತಿಭಟನೆಯನ್ನ ಮಾಡುವಂತದ್ದು, ತಮ್ಮ ಅಸಮಾಧಾನವನ್ನ ತೋರ್ಪಡಿಸುವಂತದ್ದು, ಆ ಒಂದು ಪಟ್ಟಿಯಲ್ಲಿ ಹೆಸರು ಬರ್ಸೋದಕ್ಕೆ ಒಂದು ಅರ್ಥಾರ್ಥವನ್ನ ಇಲ್ಲಿ ಬೆಂಬಲಿಗರು ಮತ್ತು ಇಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಬೆಂಬಲಿಗರು ಪ್ರಯತ್ನ ಪಟ್ರೆ, ಅಲ್ಲಿ ಹೈಕಮಾಂಡ್ ಉನ್ನತ ಮಟ್ಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಚೈತ್ರ, ಆಶಿಕ್, ಇನ್ನು ಈ ಒಂದು ಪ್ರತಿಭಟನೆ ಇದೆ, ಯಾವ ರೀತಿ ಆ ಪ್ರತಿಭಟನೆಯನ್ನ ಸಮಾಧಾನಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ಲಾಗ್ತಾ ಇದೆ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಸದ್ಯಕ್ಕೆ ಪ್ರತಿಭಟನೆ ತಿಳಿಯಾಗಿದೆ. ಕೆಲವೊಂದಿಷ್ಟು ಒಂದು 10-15 ನಿಮಿಷ ಮುಂಚಿತವಾಗಿ ಒಂದು ಉದ್ವಿಗ್ನ ವಾತಾವರಣ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಉಂಟಾಗಿತ್ತು. ಒಂದು ಮುಖ್ಯ ರಸ್ತೆ ಏನಿದೆ ಅದನ್ನ ಎರಡೂ ಬದಿಗಳಲ್ಲೂ ಕೂಡ ಗೇಟ್ ಅನ್ನ ಬಂದ್ ಮಾಡಲಾಗಿತ್ತು. ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿತ್ತು. ಪ್ರತಿಭಟನಾಕಾರರು ಆ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ರಸ್ತೆಯನ್ನ ತಡೆಯೋದಕ್ಕೆ ಪೊಲೀಸರು ಅವಕಾಶವನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಉಂಟಾಗಿತ್ತು. ವಾಗ್ವಾದ ಮತ್ತೆ ತಾರಕಕ್ಕೇರಿ ಪರಿಸ್ಥಿತಿ ಕೈಮೀರುವಂತ ಹೋಗ್ಬೋದಾದ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಸುಮಾರು 50-60 ಜನ ಬೆಂಬಲಿಗರನ್ನ ವಶಕ್ಕೆ ಪಡೆದಿರುವಂತದ್ದು. ಸ್ವಾಮೀಜಿಗಳು ಜೊತೆಗೆ ದಲಿತ ಪರ ಸಂಘಟನೆಗಳು, ಮುಸ್ಲಿಮರು, ಕೆಲವೊಂದಿಷ್ಟು ಮತದಾರರು ಕೂಡ, ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನು ಇದಕ್ಕೆ ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ. ಧನ್ಯವಾದ ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.